ಕೇವಲ 10 ವರ್ಷದೊಳಗೆ ಯಶವಂತನಗರದ ಹೊರವಲಯದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಜೀವಂತ ಸಮಾಧಿಯ ಪುಣ್ಯ ಸ್ಥಳವು 2ನೇ ತಿರುಪತಿ ಆಗಲಿದೆ. ಶ್ರೀ ಸಿದ್ದರಾಮೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಗಂಗಾಧರ ದೇವರ ಭವಿಷ್ಯವಾಣಿ. ಎಸ್ ವೀಕ್ಷಕರೇ, ಈ ದಿನ ನಾನು ನಿಮಗೆ ಒಂದು ವಿಶೇಷ ಸ್ಥಳವನ್ನು ಪರಿಚಯಿಸಲಿಕ್ಕೆ ಹೊರಟಿದ್ದೇನೆ. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಯಶವಂತನಗರ ಗ್ರಾಮದ ಹೊರವಲಯದ ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಮೀನುಗೊಳ್ಳದಲ್ಲಿ ಸರಿಸುಮಾರು 350 ವರ್ಷಗಳ ಹಿಂದೆ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಒಂದೇ ದಿನ 3 ಸ್ಥಳದಲ್ಲಿ ಅಂದ್ರೆ ಕೂಡ್ಲಿಗಿ ತಾಲೂಕಿನ ಸಾಸಲವಾಡ, ಹೊಸಪೇಟೆ ತಾಲೂಕಿನ ಗರಗನಾಗಲಾಪುರ ಮತ್ತು ಸಂಡೂರು ತಾಲೂಕಿನ ಯಶವಂತನಗರದ ಮೀನುಗೊಳ್ಳದಲ್ಲಿ ಜೀವಂತ ಸಮಾಧಿಯಾಗಿರುವ ಪುಣ್ಯ ಸ್ಥಳವನ್ನು ತೋರಿಸುವ ವಿಶೇಷ ಸಂಚಿಕೆ ಇದಾಗಿದ್ದು, ಈ ಪುಣ್ಯ ಸ್ಥಳವು ಇನ್ನು ಕೇವಲ 10 ವರ್ಷದಲ್ಲಿ 2ನೇ ತಿರುಪತಿ ಆಗಲಿದೆ ಎಂದು ಯಶವಂತನಗರ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಪೀಠಾಧಿಪತಿಗಳಾದ ಶ್ರೀ ಗಂಗಾಧರ ದೇವರ ಭವಿಷ್ಯ ನುಡಿದಿದ್ದು ಈ ಸಂಚಿಕೆಯ ವಿಶೇಷವಾಗಿದೆ. ವೀಕ್ಷಕರ, ಯಶವಂತನಗರದಲ್ಲಿರುವ ಮೀನುಗೊಳ್ಳ ಎಂದು ಕರೆಯಲ್ಪಡುವ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಏಕಕಾಲಕ್ಕೆ 3 ಸ್ಥಳದಲ್ಲಿ ಜೀವಂತ ಸಮಾಧಿಯಾಗಿರುವ ಈ ಒಂದು ಪುಣ್ಯ ಸ್ಥಳಕ್ಕೆ ಪ್ರತಿ ಅಮಾವಾಸ್ಯೆಗೆ ನೂರಾರು ಭಕ್ತರು ಸೇರಲಿದ್ದು, ಇಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ಭಕ್ತರಿಂದ ಅನ್ನದಾಸೋಹ ನಡೆಯುವುದು ನಿಜಕ್ಕೂ ವಿಶೇಷ. ಈ ಸ್ಥಳದಲ್ಲಿ ಅದ್ಭುತವಾದ ಪವಾಡ ಶಕ್ತಿ ಇದೆ ಎಂದು ಭಕ್ತರು ಮಾಧ್ಯಮದ ಮೂಲಕ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಇಲ್ಲಿನ ಇತಿಹಾಸ ಮತ್ತು ವಿಶೇಷತೆ ತಿಳಿಯೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಕುರುಗೋಡಪ್ಪ ಅಂತೇಳಿ. ಸರ್, ನಾವಿಲ್ಲೀಗ ಏನು ಈ ಒಂದು ದೇವಸ್ಥಾನ, ಈ ಒಂದು ಏನು ಸನ್ನಿಧಿ ಇದೆಯಲ್ಲ, ಇದರ ಒಂದು ಇತಿಹಾಸವನ್ನು ಜನಗಳಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ಬಂದಿದ್ದೀವಿ. ಇದಕ್ಕೆ ತಮಗೆ ಗೊತ್ತಿರುವಂಥಷ್ಟು ಇತಿಹಾಸವನ್ನು ತಾವೇಳಿಗೆ ಬಯಸ್ತಾರೆ? ಹಾಂ ಸರ್, ಇದು ಶ್ರೀ ಗುರು ಸಿದ್ದರಾಮೇಶ್ವರ ವಿರಕ್ತ ಮಠ ಅಂತೇಳಿ ಇಲ್ಲಿಗೆ 350 ವರ್ಷಗಳ ಇತಿಹಾಸವಿದೆ. ಇವರು ಈ ಮೂಲ ಕೇಂದ್ರ ಬಿಂದುವಾಗಿರ್ತಂಥ ಸಿದ್ದರಾಮೇಶ್ವರ ಸ್ವಾಮಿಗಳು 3 ಕಡೆ ಜೀವಂತ ಸಮಾಧಿಸ್ಥರಾಗಿದ್ದಾರೆ. ಈ ಒಂದು ಸ್ಥಳದಲ್ಲಿ ಮತ್ತು ಗರಗನಾಗಲಾಪುರ ಮತ್ತು ಸಾಸಲವಾಡದಲ್ಲಿ ಏಕಕಾಲದಲ್ಲಿ ಜೀವಂತ ಸಮಾಧಿಯಾಗಿರುವಂತಹ ಸ್ಥಳ. ಈಗಲೂ ಈ 3 ಕಡೆ ನಾವು ಜೀವಂತ ಸಮಾಧಿ ಸ್ಥಳ ಆಗಿರೋದರಿಂದ ಇಲ್ಲಿ ಮುಂದೆ ಈಗ ಇರುವಂಥ ಇನ್ನು 2 ಗುರುಗಳು, ಇವರ ತರುವಾಯ ಅಂದರೆ ಸಂಗನಬಸವ ಮಹಾಸ್ವಾಮಿಗಳು ಮತ್ತು ಗಂಗ್ಲಾಪುರ ಮಹಾಸ್ವಾಮಿಗಳು, ಇವರು ಆದಮೇಲೆ ನಮ್ಮ ಈಗ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಈ ಮಠಕ್ಕೆ ಪೀಠಾಧಿಕಾರಿಯಾಗಿ 2019ರಲ್ಲಿ ಇಲ್ಲಿ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮ್ಮ ಮನೆತನ ಅಂದರೆ ಇಲ್ಲಿಗೆ 3-4 ಮನೆತನದಲ್ಲಿಂದನೂ ನಾವು ಈ ಒಂದು ಮಠಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಇದು ಜೀವಂತ ಸ್ಥಳ ಆಗಿರೋದ್ರಿಂದ ಇಲ್ಲಿ ಯಾರೇ ಬಂದು ಹೇಳಿದ್ರು, ಇಲ್ಲಿ ಯಾರ್ಯಾರು ನಡ್ಕೊತಿದ್ದಾರೋ ಅವ್ರಿಗೆಲ್ಲ ರೀತಿಯಿಂದನೂ ಒಳ್ಳೇದಾಗ್ತಾ ಇದೆ. ಇಲ್ಲಿ ಸರ್ವಧರ್ಮದವರು ಜಾತ್ಯತೀತವಾಗಿ ಇಲ್ಲಿಗೆ ದರ್ಶನ. ಹೌದ್ರಿ, ಇದು ಬಸವ ತತ್ವ ಆಗಿರೋದ್ರಿಂದ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಯಾಕಂದರೆ ಯಾವ ಜಾತಿಯಾದರೂ ಬರ್ಬೋದು. ಇಲ್ಲಿ ಯಾವುದು ಕಟ್ಟು ನಿಟ್ಟು ಇಲ್ಲ, ಇಂಥವರೇ ಬರಬೇಕು, ಇಂಥವ್ರು ಇದು ಮಾಡಿಸ್ಬೇಕು. ಈಗ ದಾಸೋಹ ಆದರೂ ಕೂಡ ಈಗ 12 ಅಮಾವಾಸ್ಯೆನೂ ಕೂಡ ಎಲ್ಲರೂ ದಾಸೋಹ ಮಾಡಿಸ್ತಾ ಇದ್ದಾರೆ. ಪ್ರತಿ ಅಮಾವಾಸ್ಯೆ ದಿನ ಕೂಡ ಇಲ್ಲಿ ಅನ್ನದಾಸೋಹ ನಡೀತಾ ಇದ್ದಾರೆ. ಆಮೇಲೆ ಸರ್, ಇನ್ನೊಂದು ವಿಷಯ, ಇಲ್ಲಿ 3 ಸ್ಥಳದಲ್ಲಿ ಕೂಡ ಏಕಕಾಲಕ್ಕೆ ಜೀವಂತ ಸಮಾಧಿ ಆಗಿದೆ ಅಂತಂದು ಏನು ಹೇಳ್ತಾ ಇದಾರಲ್ಲ, ಅಂದರೆ ಇಲ್ಲಿ ಈ ಊರಲ್ಲಿ ಯಶವಂತನಗರದ ಈಗ ಅರಣ್ಯದಲ್ಲಿ ಈ ಸ್ಥಳದಲ್ಲಿ ಇದು ಬಿಟ್ಟರೆ ಗರಗನಾಗಲಾಪುರ ಒಪ್ಪತ್ತೇಶ್ವರ ಮಠ ಇದೆ ಅಲ್ರಿ, ನಾಗಲಾಪುರದಲ್ಲಿ ಒಪ್ಪತ್ತೇಶ್ವರ ಮಠದಲ್ಲಿದ್ದಾರೆ. ಯಾಕೆ ಅಂದರೆ ಆ ಒಪ್ಪತ್ತೇಶ್ವರನ ಸಮಕಾಲೀನವರಾಗಿರೋದ್ರಿಂದ ಇವರದ್ದು ಈಗಲೂ ಕೂಡ ಅವರು ತೇರು ನಡಿಬೇಕಂದ್ರೆ ಒಪ್ಪತ್ತೇಶ್ವರ ತೇರು ಇವ್ರದ್ದು ಮುಂದೆ ಪಲ್ಲಕ್ಕಿ ಹೋಗಬೇಕು. ಹಾಗಾಗಿ ಅಲ್ಲಿ ಇನ್ನೂ ಒಂದು ಸಾಸಲವಾಡ ಅಂತೇಳಿ ಹಗರಿಬೊಮ್ಮನಹಳ್ಳಿ, ಹಗರಿಬೊಮ್ಮನಹಳ್ಳಿ ಅಂದರೆ ಕೂಡ್ಲಿಗಿ ಹತ್ರ ಸಾಸಲವಾಡದಲ್ಲಿ ಅಲ್ಲಿ ಉಪ್ಪಾರ ಮನೆತನದವರು ಒಂದು ಅಜ್ಜಿ ಅವರ ಒಂದು ಭಕ್ತಿಗೆ ಮೆಚ್ಚಿ ಅವರು ಈಗಲೂ ಕೂಡ ಅಲ್ಲಿ ಜೀವಂತವಾಗಿ ಸಮಾಧಿಯಾಗಿದೆ. ಅಂದರೆ ಈ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 3 ಸ್ಥಳದಲ್ಲಿ ಕೂಡ ಏಕಕಾಲಕ್ಕೆ, ಅಂದರೆ ಇಲ್ಲಿ ಇಲ್ಲಿ ಜೀವ ಸಮಾಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ 2 ಸಂದರ್ಭದಲ್ಲೂ ಕೂಡ ಇದು ವಿಶಿಷ್ಟವಾಗಿರ್ತಕ್ಕಂಥ ಪವಾಡ. ಹೌದೌದ್ರಿ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆ ಮತ್ತೆಷ್ಟು ಮಾಹಿತಿ ಇದೆ ಅಂತ ಕೇಳ್ಬೋದು? ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತನವರು ಇದೇ ಮಠಕ್ಕೆ ಅವರು ಎಲ್ಲ ಕಸ ಬೆಳೆದು ಜೀವನ ಮಾಡಿದ್ದರಿಂದ ಮತ್ತು ನಮ್ಮ ಅಜ್ಜಿ ಗುರುದೀಕ್ಷೆ ತಗೊಂಡು ಇವರೇ ಮೌನ ಸಂಗಮ ಸ್ವಾಮಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿರೋದ್ರಿಂದ ನಾವು ಒಂದು ತುತ್ತು ಅನ್ನಕ್ಕೂ ಮೌನ ಸಂಗಮ ದೇವರು ಅಂದರೆ ಈ ಇವ್ರಿಗಿಂತಲೂ ಮುಂಚೆ ಆಯ್ಕೆ ಆಗಿರ್ತಾರೆ. ಅಲ್ಲ ರೀ, ಸಿದ್ದರಾಮೇಶ್ವರಗಳು ಆದಮೇಲೆ ತರುವಾಯ ಮೌನ ಸಂಗಮ ಬಸವ ಮಹಾಸ್ವಾಮಿಗಳಂತೇಳಿ ಅಲ್ಲಿ ಒಂದು ಗದ್ದಿಗೆ ಇದೆ ಅವ್ರದ್ದು. ಆ ಒಂದು ಮೌನ ಸಂಗಮ ಬಸವ ಸ್ವಾಮಿಗಳಂದರೆ ಅವರಿಗೆ ಸಿಟ್ಟು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಮಾತು ಬರ್ತಾ ಇತ್ತು. ಆದರೆ ಅವರ ಗುರುಗಳು ಅವರ ಒಂದು ಸಿಟ್ಟನ್ನು ಕಡಿಮೆ ಮಾಡೋದಕ್ಕಾಗಿ ಮೌನವಾಗಿರ್ರಿ ಅಂತ ಹೇಳಿದ್ದಕ್ಕಾಗಿ ಅವ್ರು ಮೌನವಾಗಿದ್ದರು ಸರ್ 40 ವರ್ಷ. ಆ ಮೌನ ಸಂಗಮ ಬಸವ ಮಹಾಸ್ವಾಮಿಗಳಿಗೆ ನಮ್ಮ ಪೂರ್ವಜರು ಅವರದ್ದು ಒಂದು ಸೇವೆ ಮಾಡಿರೋದ್ರಿಂದ ಇವತ್ತು ನಮ್ಮ ಮನೆತನ ಒಂದು ಲೆವೆಲ್ಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ಛತ್ರಗಿ ತಿಪ್ಪಣ್ಣವ್ರ ಮನೆತನ ಈ ರೀತಿ ಬೆಳೆಯೋದಕ್ಕೆ ಕಾರಣನೇ ಈ ಒಂದು ಮಠದ ಕಡೆಯಿಂದ.
ಆಮೇಲೆ ಈಗ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇಲ್ಲಿ 3 ಸ್ಥಳದಲ್ಲಿ ಏನೋ ಜೀವಂತ ಆಯ್ಕೆ ಆಗಿರ್ತಕ್ಕಂಥ ಒಂದು ವಿಷಯ ಏನಿದೆ, ಇದು ಎಷ್ಟು ವರ್ಷಗಳ ಹಿಂದಿನ ಘಟನೆ ಅಂತ ಹೇಳಲಿಕ್ಕೆ? 350 ವರ್ಷಗಳ ಸರ್. ಪ್ರಸ್ತುತ 350 ವರ್ಷದಲ್ಲಿ ಈಗ ನಾವಿರೋದು 350 ವರ್ಷ. ಹೌದು ಹೌದ್ರಿ. 3 ಕಡೆ ನಡೆದಿರ್ತಕ್ಕಂಥದ್ದು 350 ವರ್ಷದ ಕೆಳಗಿನ ಹಿಂದೆ. ಈಗ ಇನ್ನೊಬ್ರು ಹೇಳಿದ್ರೆ ಈಗ ಮೌನ ಸಂಗಮ ಬಸವೇಶ್ವರ 1983ರಲ್ಲಿ ಅವರು ಇದಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಅದಕ್ಕೆ ಹೌದು ನಮ್ಮ ಕಾಲಘಟ್ಟದಲ್ಲಿ. ಅವರನ್ನ ನೀವು ನೋಡಿದ್ರ? ನಾನು ಇಲ್ಲ ಸರ್, ನಾನು ಯಾಕಂದ್ರೆ 1986 ಆಗಿರೋದ್ರಿಂದ ನಮ್ಮ ತಂದೆಯವರು ನಮ್ಮ ತಾತನವರು ನೋಡಿದ್ದಾರೆ, ಅವರು ಸೇವೆ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಅವರ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ಮುಂದೆ ಒಂದು ಸ್ಥಳ ಇದೆ ಅಂತಂದ್ರೆ ಅದು ಏನಂದ್ರೆ ನಮ್ಮ 350 ವರ್ಷಗಳಿಂದ ಈಗ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸಿದ್ದರಾಮ ಸ್ವಾಮಿಗಳಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಅವರು ಹುಲಿಯ ಮೇಲೆ ಮತ್ತು ನವಿಲುಗರಿ ಮತ್ತು ಮೀನುಗಳ ವಾಸ ಅಂತ ಹೇಳ್ತಿದ್ವಿ. ಮೀನುಗಳ ವಾಸ ಅಂದರೆ ಆ ಒಂದು ಹರಿಯುವಂಥ ನೀರಿಗೆ ಮೀನುಗಳಿಗೆ ಅವರು ಅಕ್ಕಿ ಹಾಕಿಬಿಟ್ಟು ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ರು. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಅವ್ರು ಬಂದು ಕೂಡೋ ಸ್ಥಳ ಆಗಿರೋದ್ರಿಂದ ನಾವು ಈಗಲೂ ಕೂಡ ಪ್ರತಿ ಅಮಾವಾಸ್ಯೆ ಅಲ್ಲಿ ಹೋಗಿ ಎಡೆ ಮಾಡಿ ಬರ್ತೀವಿ. ಅಲ್ಲ, ನಮಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಆಯ್ಕೆ ಆಗಲಿಕ್ಕೆ ಈ ಸ್ಥಳವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಕ್ಕಂಥ ಒಂದು ಇತಿಹಾಸನ ಸ್ವಲ್ಪ ಹಿಂದೆ ತೆಗೆದು ನೋಡಿದಾಗ ಇಲ್ಲಿ ಪಕ್ಕದಲ್ಲಿ ಊರಿತ್ತು ಅಂತಂದೇಳಿ ಕೇಳ್ಪಟ್ಟು ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಈ ಒಂದು ನದಿಯ ತೀರದಲ್ಲಿ ಇವ್ರು ಆಯ್ಕೆ ಆದರು ಅಂತಂದು ಹೇಳ್ತಕ್ಕಂಥ ಒಂದು ಪ್ರತೀತಿ ಇದೆ. ಸತ್ಯನ? ಹೌದ್ರಿ. ಯಾಕೆ ಅಂದರೆ ಇಲ್ಲಿ ಯಾಕೆ ಅಲ್ಲಿ ಈಶ್ವರ ಇದ್ದಾರೆ. ಈಗ ನಾವು ಸಿದ್ದರಾಮೇಶ್ವರ ಮಠ ಅಂತ ಏನು ಅಂತ ಇದ್ದೀವಿ, ಅದು ಈಶ್ವರ ದೇವಸ್ಥಾನ, ಇವರು ಪೂಜೆ ಮಾಡುವಂಥ ಸ್ಥಳ. ಮತ್ತು ಇಲ್ಲಿ ಯಾಕೆ ಆಯ್ಕೆ ಆಗಿದ್ರು ಅಂದರೆ, ಇವರು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಧ್ಯಾನದಲ್ಲಿ ಕೂಡೋಬೇಕಾದರೆ ಈ ಒಂದು ಹಳ್ಳ ಹರಿತಾ ಇದೆ, ನಾರಿ ಹಳ್ಳ ಹರಿಬೇಕಾದ್ರೆ ಅವು ಮೀನುಗಳಿಗಾಗಿ ಇಲ್ಲಿ ಒಂದು ಪರಿಸರ ಮತ್ತು ಇಲ್ಲಿ ಇನ್ನೊಂದಿದೆ ಗವಿ ಗಂಡಿ ಮಲೆಯಮ್ಮ ಅಂತೇಳಿ, ಇವರ ಅಣ್ಣ ತಂಗಿ ಅನ್ನೋ ಒಂದು ಬಾಂಧವ್ಯ ಇದುವರೆಗೂ ಇಲ್ಲೇ ಇದೆ. ಆದ್ದರಿಂದ ಅವ್ರು ಏನು ಮಾಡ್ತಿದ್ರು, ಈ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬಂದು ಇಲ್ಲೇ ಕೂತ್ಕೊಳ್ಳೋದ್ರಿಂದ ಅವ್ರಿಗೆ ಈ ಪ್ರಶಾಂತವಾದ ಒಂದು ಸ್ಥಳ ಆಗಿರೋದ್ರಿಂದ ಈಗ ಯಾಕೆಂದರೆ ನಾನು ಆಲ್ರೆಡಿ ಅವಲೇ ಹೇಳಿದ ಹಾಗೆ ಸಾಸಲವಾಡದಲ್ಲಿ ಯಾಕೆ ಅವ್ರ ಜೀವಂತ ಸಂಬಂಧ ಅಲ್ಲಿ ಉಪ್ಪಾರ ಮನೆತನ ಅನ್ನೋ ಒಂದು ಅಜ್ಜಿಗೆ ಭಕ್ತಿಗೆ ಮೆಚ್ಚಿ ಆ ಒಂದು ಕೆರೆ ಈಗಲೂ ನೋಡೋ ಕೆರೆಯಲ್ಲಿ ಮಳೆ ಬರಬೇಕಾದ್ರೆ ಬಾಜಿ ನಾನೇ ಕರ್ಕೊಂಡು ಹೋಗ್ತೀನಂತೆ ಈಗಲೂ ದಾರಿ ಆಗಿಬಿಟ್ಟಿದೆ ನೋಡೋಕ್ಕೆ. ಇವರೇ ಅಲ್ಲಿ ಕರ್ಕೊಂಬಂದು ಆ ಒಂದು ಪವಾಡವನ್ನು ತೋರಿಸಿದ್ದಾರೆ. ಅವರು ಸೀಗೆ ಪಲ್ಯ ಮಾಡಿಕೊಟ್ಟಿರೋದ್ರಿಂದ ಆ ಒಂದು ಭಕ್ತಿಗೆ ಮೆಚ್ಚಿ ಆ ಅಜ್ಜಿಗೆ ಹೇಳಿದ್ದಾರೆ, ಅವರು ಇಲ್ಲೇ ಇರಬೇಕಂದಾಗ ಅವರು ನನ್ನ ಎದುರಿಗೆ ನೀವು ಮನೆ ಇರಬೇಕು ಅನ್ನೋದಕ್ಕೆ ಇವತ್ತು ಉಪ್ಪಾರ ಮನೆತನ 1 ಕೋಟಿ ಗಟ್ಟಲೆ ಬಾಳ್ತಾ ಇದ್ದಾರೆ. ಅವರ ಭಕ್ತಿಗೆ ಮೆಚ್ಚಿ ಅಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ. ಒಪ್ಪತ್ತೇಶ್ವರಗೆ ಇದು ಆಗಿಬಿಟ್ಟು ಅಲ್ಲಿ ಇದಾಗಿದ್ದಾರೆ ಇಲ್ಲಿ ಹೌದ್ರಿ. ಹಾಗಾಗಿ ಇವರು 3 ಕಡೆ ಜೀವಂತ ಸಮಾಧಿ ಆಗೋದಕ್ಕೆ ಇದು ಒಂದು ಪ್ರತೀತಿ ಅಂತ ನಮ್ಮ ಹಿರಿಯವರು ನಮಗೆ ಇದು ಹೇಳಿರೋದು. ಅಂದರೆ ನಿಮ್ಮ ಮನೆತನಕ್ಕೂ ಮತ್ತು ಈ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಈ ಒಂದು ಸನ್ನಿಧಿಗೂ ಅವಿನಾಭಾವ ಸಂಬಂಧ. ಹೌದೌದ್ರಿ, 3 ತಲೆಮಾರುಗಳಿಂದನೇ ಇದ್ದಾರೆ. ಏಕೆಂದರೆ ಈಗ ನಮ್ಮ ತಾತರ ಹೆಸರು ಕುರುಗೋಡಪ್ಪ, ಅವರು ಈ ಒಂದು ಮಠಕ್ಕೆ ಸೇವೆ ಮಾಡಿರೋದ್ರಿಂದ ಇವತ್ತು ನಮಗೂ ಅವರು ತೀರ್ಕೊಂಡ ಮೇಲೆ ನಮಗೆ ಹೆಸರಿಟ್ಟೋದ್ರಿಂದ ಅದು ನಮಗೂ ಅದೇ ರೀತಿ ಈ ಮಠದ ಒಂದು ಎಲ್ಲ ರೀತಿ ನೀತಿಗಳು ಇಲ್ಲಿ ಸೇವೆ ಮಾಡಿರೋದ್ರಿಂದ ಇವತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಆದರೂ ನಾನು ಇವತ್ತು ಒಂದು ಬಲಬಾಡ್ಡೆ ಆಗಿರೋದ್ರಿಂದ ಇದರಿಂದ ಕಾರಣ ಆಗುತ್ತೆ. ಒಲವು ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾದಂಥ ಮತ್ತು ತಮಗೆ ತಿಳಿದಷ್ಟು ಇತಿಹಾಸವನ್ನು ಗರುಡ ಮಾಧ್ಯಮದ ಮೂಲಕ ಹಂಚಿಕೊಂಡ್ರಿ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ. ಅಣ್ಣ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಶಾಂತಕುಮಾರ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀಪುರ. ನಾವು 25 ವರ್ಷದಿಂದ ಇಲ್ಲಿ ನಡ್ಕೊಳ್ತಾ ಇದ್ದೀವಿ. ನಾವು ಭಾಳ ಚೆನ್ನಾಗಾಗಿದ್ವಿ. ಭಾಳ ಬಡ ಪರಿಸ್ಥಿತಿ. ನಾವು ಇಲ್ಲಿ 25 ವರ್ಷದಿಂದ ನಡ್ಕೊತ ಬಂದಲ್ಲಿಂದ ಭಾಳ ಉತ್ತಮ ಸ್ಥಿತಿಯಲ್ಲಿದ್ದೀವಿ ಈಗ. ಅಲ್ಲ, ಈ ಹಿಂದೆ ಈ ನಿಮಗೆ ಇಲ್ಲಿ ದಾರಿ ತೋರಿಸಿರ್ತಕ್ಕಂಥವ್ರ ಬಗ್ಗೆ ನಾವು ಕೇಳೋದಾದ್ರೆ? ನಮ್ಮ ದೊಡ್ಡಮ್ಮ ಅಂತಿದ್ದಾರೆ. ನಮ್ಮಪ್ಪನ ಅಪ್ಪರು, ದೊಡ್ಡಪ್ಪ, ನಮ್ಮಪ್ಪನ ಅಣ್ಣರು, ಅವರು ಇಲ್ಲಿ ನಡ್ಕೊ ಚೆನ್ನಾಗಾಗುತ್ತೆ. ನಮ್ಮ ಕಷ್ಟ ಪರಿಸ್ಥಿತಿ ಇತ್ತು ಅವಾಗ 25 ವರ್ಷ ಕೆಳಗಡೆ. ಇಲ್ಲಿ ಬಂದು ನಡ್ಕೊ ಚೆನ್ನಾಗಾಗ್ತದೆ ಅಂತ ಆಮೇಲಿಂದ ನಾವು ಇಲ್ಲೇ ನಡ್ಕೊತಾ ಇದ್ವಿ 25 ವರ್ಷದಿಂದ. ಭಾಳ ಚೆನ್ನಾಗಾಗಿದೆ, ಉತ್ತಮ ಸ್ಥಿತಿಯಲ್ಲಿದ್ದೀವಿ ಈಗ. ಇಲ್ಲಿ ವಿಶೇಷ ಭಕ್ತರು ಏನನ್ನು ನಿರೀಕ್ಷೆ ಇಟ್ಕೊಂಡು ಬರ್ಬೋದಿಲ್ಲ? ಯಾವ ಅರಕೆ ಒಂದು ನಿರೀಕ್ಷೆ ಇಟ್ಕೊಂಡು ಬರ್ಬೋದು? ಮಕ್ಕಳಿಲ್ದವರು, ಮಕ್ಕಳ ಯಾರಿಗೆ ಆಗಿರಲ್ಲ ಅವ್ರು ಬಂದರೆ ಗ್ಯಾರಂಟಿ ಅದೇ ಆಗ್ತಾವೆ. ಅದು ಒಂದು. ಮತ್ತು ಬಡ ಪರಿಸ್ಥಿತಿ, ಕಷ್ಟದಲ್ಲಿ ಪರಿಸ್ಥಿತಿ ಇದ್ದರೆ ಅವರು ಚೆನ್ನಾಗಾಗ್ತದೆ, ಕೆಲಸ ಆಗ್ತದೆ. ಈ ಥರ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಬಂದರೆ ಅರಕೆ ಕಟ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಮಕ್ಕಳು ಆಗ್ತಾವಂತಕ್ಕಂಥ ಚೆನ್ನಾಗಿದೆ, ಆಗಿದ್ದಾವೆ. ಉದಾಹರಣೆ ಭಾಳಷ್ಟು ಉದಾಹರಣೆ ಇದ್ದಾವೆ. ಜೀವಂತ ಸಮಾಧಿ ಆಗಿರ್ತಕ್ಕಂಥ ಸ್ಥಳ ಇದೆ. ಈಶ್ವರನ ಅವತಾರ ಅಲ್ಲ, ಹಂಗಾಗಿ ಎಲ್ಲ ನಡೀತಾ ಇದೆ. ರಾಮೇಶ್ವರ ಈಶ್ವರನ ಅವತಾರ ಅಂತಾನೆ ನಂಬಬೇಕಾಗಿ. ಹೌದು ಸರ್. ಆಮೇಲೆ ಇವತ್ತಿನ ಈಗ ಪ್ರತಿ ಅಮಾವಾಸ್ಯೆ ದಿನ ಕೂಡ ಇಲ್ಲಿ ಒಬ್ಬೊಬ್ರು ದಾಸೋಹಗಳನ್ನ ನಡೆಸ್ತಾ ಇದ್ದಾರೆ ಅಂತಂದೇಳಿ ಕೇಳ್ಪಟ್ವಿ. ಇವತ್ತಿನ ದಾಸೋಹ ತಾವು ಮಾಡ್ತಾರಂತ ಕೂಡ ಕೇಳ್ಪಟ್ವಿ. ಇದಕ್ಕೆ ಇದರ ಇಂದಿನ ವಿಶೇಷತೆ ಕೇಳಲ್ಲ, ಅವರೇ ನಡೆಸ್ತಾ ಇದಾರೆ. ನಾವೇನ್ ಕೆಲಸ ಮಾಡೋರು ಅಷ್ಟೇ, ಅವ್ರು ನಡೆಸ್ತಾ ಇದಾರೆ. ನೆಪ ಅಷ್ಟೇ. ನಾವು ಕಾರ್ಯಕರ್ತರು ಇದ್ದಂಗೆ ಅಷ್ಟೇ. ಅವ್ರು ನಡೆಸ್ತಾ ಇದಾರೆ, ನಾವು ನಡೆಸ್ತಾ ಇದೀವಿ ಅಷ್ಟೇ. ನಾವು 25 ವರ್ಷದಿಂದ ನಡೆಸ್ತಾ ಇದೀವಿ ಇಲ್ಲಿ.
ಚೆನ್ನಾಗಾಗಿದೆ, ಹಂಗಾಗಿ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ, ತಮ್ಮ ಹೆಸರು? ರುಕ್ಮಿಣಿ ಬಾಯಿ. ಈ ಸನ್ನಿಧಿಗೆ ನೀವು ಎಷ್ಟು ವರ್ಷಗಳಿಂದ ನಡ್ಕೊಳ್ತಾ ಇದ್ದೀರ? ನಾವು 45 ವರ್ಷ ಆಯ್ತು. 45 ವರ್ಷಗಳಿಂದನೂ ನಡ್ಕೊಳ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಅವ್ರು ಬಂದು ಫಸ್ಟ್ ನಡ್ಕೊಂಡ್ರೆ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಬಂದು ನಡೆಸಿದ್ರು ಅವರು. ಅವಾಗಿಂದ ನಾವು ಹಾಗೆ ನಡ್ಕೊತಾನೆ ಹೋಗ್ತಾ ಇದೀವಿ. ಹೆಂಗ ಆತ ದಾರಿ ತೋರಿಸ್ತದನ್ನ, ಆತನ ಪವಾಡ ತೋರಿಸ್ತಾನ, ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಸ್ವಾಮಿ ಪವಾಡದಲ್ಲಿ ನಿಮಗೆ ಆಗಿರ್ತಕ್ಕಂಥ ಅನುಭವ ಏನಮ್ಮ? ನಮಗೆ ಭಾಳ ಅನುಭವ ಆಗಿದೆ ಸರ್. ಅವ್ರದ್ದು ಎಲ್ಲ ಏನು ಪವಾಡ ನಡೆಸ್ಯಾರೆ ಅದನ್ನೆಲ್ಲ ನಮಗೆ ತೋರಿಸ್ಕೊಟ್ಟಾರೆ. ಅವ್ರಲಿಂದ ನಾವು ಓಡಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಿಮ್ಮೆಲ್ಲ ಕುಟುಂಬಕ್ಕೂ ಕೂಡ ಒಳ್ಳೇದಾಗಿದೆ. ನಿಮ್ಮಿಂದ 16 ಭಕ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. 16 ಭಕ್ತಾದಿಗಳು ನಮ್ಲಿಂದ ನಾವು ಫಸ್ಟ್ ಇಲ್ಲೇ ಬರ್ತಾ ಇದೀವಿ. ಅವಾಗಿಂದಾನು ಭಕ್ತಾದಿಗಳಿಗೆ ನಮ್ಮ ಸಂಡೂರ್ನೆಲ್ಲ ಹೇಳಿದೆ ನಾನು, ನಮ್ಮ ಅಜ್ಜಾರು ಇದ್ದಾರೆ, ಅವ್ರಲಿಂದ ನಡೀತೈತಿ, ನೀವು ಬಂದು ನಡ್ಕೊಳ್ರಿ, ನಿಮಗೆ ಕಷ್ಟ ಅನ್ನೋದು ಏನಿಲ್ಲ ಅಂತ ಹೇಳಿದೀನಿ ರೀ. ಆವಾಗಿಂದ ಹಾಗೆ ನಡ್ಕೊಂಡು ಹೋಗ್ತದಾರೆ ಜನ. ಹಾಗೆ ದಿವ್ಸಕ್ಕೆ ದಿವಸ ಜನ ಅಮಾವಾಸ್ಯೆಗೆ ಸೋಮವಾರ ಬೆಳಿಗ್ಗೆ ಬಂದು ಹೋಗ್ತದೆ. ನಿಮ್ಮ ನೆನಪಲ್ಲಿ ಇದೆಲ್ಲ ಇತ್ತ ಅಥವಾ ಅದಕ್ಕಿಂತಲೂ ದಾರಿ ಕೂಡ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ತಾವಿಲ್ಲಿ ಬಂದೋಗಿವ್ರಿ. ಆ ಅನುಭವ ಕೇಳೋದಾದ್ರೆ ಗವಿ ಇದ್ದಂಗಿತ್ತು ಇದು, ಬರಕ್ಕೆ ಜಾಡಿದ್ದಿಲ್ಲ. ಅವಾಗಿಂದಾನು ಬರ್ತಾ ಇದೀವಿ ರೀ. ಇದು ಇವಾಗ ಆಗಿ ಒಂದು 15 ವರ್ಷ ಆಯ್ತು ಅಷ್ಟೇ. ನಮ್ಮ ಚಂದ್ರಪ್ಪನ ಯಾರ ಕಟ್ಸಿದ್ರು, ಅದು ಬಳ್ಳಾರಿ ಕಟ್ಸ್ಕೊಟ್ರು. ದಾರಿ ಕೂಡ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಿಂದ ಕೂಡ ನೀವು ಇಲ್ಲಿ ಸೇವೆ ಮಾಡ್ತಾ ಇದ್ವಿ. ರಾತ್ರಿ ಇಲ್ಲಿ ಭಜನೆ ಇಡ್ತಿದ್ರ, ಒಂದು ಗುಡಿಸ್ಲೆ ಹಾಕಿದ್ರು. ಆ ಗುಡಿಸ್ಲೆಗೆ ಎಲ್ಲ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಂತೆಂತ ಸಮುದ್ರದಂತ ಅದು ಹಳ್ಳ ಬಂದ್ರೆ ಕೂಡ ಆ ಹಳ್ಳದಾಗ ನಾವು ತೇಳ್ಕೊಂಡು ಇಲ್ಲಿಗೆ ಬಂದಿವ್ರಿ. ಅದಕ್ಕೆ ಕರ್ಕೊಂಡು ಬಂದ ನಾವು ಬಂದ್ವಿ, ಹೌದಿಲ್ರ? ಅಂದ್ರೆ ಭಾಳ ಹಳ್ಳದಾಗೆ ಬಂದಿವ್ರಿ ನಾವು. 1 ದಿವಸ 2 ದಿವಸ ಇಲ್ಲೇ ಇದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆತನ ಪವಾಡ ನಮಗಂತೂ ತೋರಿಸ್ಯಾರ ನೋಡ್ರಿ ಅಜ್ಜಾರು. ಅವಾಗಿಂದ ನಮ್ಮ ಮೂಗ ಸ್ವಾಮಿಯರು ಇದ್ರು, ಹೋಗಿ ನಿಮ್ಗೆ ಏನು ಆಗಂಗಿಲ್ಲ, ನೀನು ಹೋಗಿ ಬಾ, ನೀನು ನಮಗೊಂದು ಕಷ್ಟಗಾಲ ಹೋಗಲ್ಲ ಅಂತಕಿರು ಅಂತ ಕಳಿಸಿದ್ರು. ಆತ ನಮ್ಗೆ ಹಂಗೆ ನಡ್ಸ್ಕೊ. ಮನೆ ದೇವ್ ಪುರಾಣ ಓದ್ಬೇಕಾರೆ ಗದ್ದಿಗೆ ಮೇಲೆ ಆದಿಶೇಷಕರ ಹಂಗ ಕುಂತದಂತ ವಿಶಿಷ್ಟವಾಗಿರ್ತಕ್ಕಂಥದ್ದು ವಿಶೇಷ ಅಂತ ಇರ್ತಕ್ಕದ್ದು ರೀ. ನಮ್ಮ ಮನೆ ಗದ್ದಿಗೆ ಮೇಲೆ ಕುಂತ್ಕೊಂಡು ಹಂಗೆ ಮಾಡ್ತಿದ್ರು. ಅವ್ರಲಿಂದಾನೇ ಪಡ್ಕೊಂಡ್ರು. ಪರಮ ಭಕ್ತರಂದ್ರೆ ತಪ್ಪಿಲ್ಲ. ನಮ್ಮ ಮನೆಯಾಗ್ರಿ ಪರಮ ಭಕ್ತರಂದ್ರೆ ಇವ್ರ ಕಡೆಯಿಂದ ಪರಮ ಭಕ್ತರನ್ನು ಆದ್ರು, ಇವ್ರ ಕಡೆಯಿಂದ ಎಲ್ಲ ತೋರಿಸ್ಕೊಂಡು ಹೋದ್ರು ಅವ್ರು. ಒಟ್ಟಾರೆಯಾಗಿ ನಿಮಗೆ ಈ ದೇವರ ಒಂದು ಇದರಿಂದ ಎಲ್ಲಾ ತರದಿಂದ ಒಳ್ಳೇದಾಗೈತೆ ಅಂತಂದ್ರೆ ಎಲ್ಲ ನಡ್ಕೊಂಡು ಒಳ್ಳೇದು ಮಾಡ್ಕೊಂಡು ಭಕ್ತಾದಿಗಳು ಮಾಡ್ಕೊಂಡದನ್ರಿ, ಇಲ್ಲ ಅಂತ ಏನಲ್ಲ. ಇವಾಗ ಬಳ್ಳಾರಿಯವ್ರು ಬರ್ತಾರು, ಮಕ್ಕಳಾಗಿಲ್ಲ ಅಂತ ದಾವಣಗೆರೆಯಿಂದಾನು ಬರ್ತಾಯಿದಾರೆ ಇಲ್ಲಿಗೆ, ತೋರಂಗೆಲ್ಲರು ಬರ್ತಾರೆ, ನಡ್ಸ್ಕೊಂಡು ಹೋಗ್ತದನ್ರಿ. ಒಂದು ಭಕ್ತಾದಿಗಳಿಗೆ ಬರೋದಕ್ಕೆ ದಾರಿ ಮಾಡ್ಕೊಂಡು ಹೋಗ್ತದಾರೆ. ಅಷ್ಟು ಮಾತ್ರ ಇಲ್ಲಿ ಈಗ ಅನ್ನದಾಸೋಹ ಮಾಡ್ತಕ್ಕಂಥ ಒಂದು ಸಂದರ್ಭಕ್ಕೆ ಇಲ್ಲಿ ಒಂದು ಅನ್ನದ ಕೊಠಡಿ ಆಗ್ಬೇಕಂತಕ್ಕಂಥ ಬಯಕೆ ಬಹಳಷ್ಟು ಜನಗಳಿಗೆ ಇಲ್ಲಿ ಐತೆ ಅಂತಂದು ಹೇಳ್ತಾರೆ. ಅಪ್ಪರ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾವೇನಾದರೂ ಪ್ರಯತ್ನ ಮಾಡಿದಿರಾ ಅಂತ? ಭಾಳ ಯೋಜನೆ ಇಟ್ಕೊಂಡೇವಿ. ಇದು ಜಾಗ ನಮ್ಮ ಹೆಸರಿಗಿಲ್ಲ, ಅದನ್ನು ಮೊದಲು ಮಾಡ್ಕೋಬೇಕು. ಮಾಡ್ಕೊಂಡಿಂದ ಈ ಕ್ಷೇತ್ರ ತಿರುಪತಿ ಆಕತಿ. ಒಬ್ಬರ ಭಕ್ತರದಾರ ಬಾಂಬೆದಾಗ. ಸ್ವಾಮಿ ಗದ್ಗಿನೂ ಶಿಲಾ ಮಂಟಪ, ದೊಡ್ಡದು ದಾಸೋಭವನ, ಮಿನಿ ಕಲ್ಯಾಣ ಮಂಟಪ, ಯಾತ್ರೆ ನಿವಾಸ ಬಂದರಿಗೆ ಭಾಳ ಯೋಜನೆ ಐತಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸಕಾರ ಆಗಲಿಕ್ಕೆ ತಾವು ಅದ್ಭುತ. ಇನ್ನೊಂದು ವರ್ಷ ಪತ್ನ ಸೇತುವೆ ಆಕತಿ, ಹಳ್ಳಕ್ಕೆ ಡಬಲ್ ರೋಡ್ ಆಕತಿ. ಭಾರಿ ಯೋಜನೆ ಇಟ್ಕೊಂಡ್ರ. ಇದಕ್ಕೆ ಕಾನೂನು ಯಾವುದೇ ತೊಡಕುಗಳು ಅಥವಾ ಮತ್ತೊಂದು ಯಾವುದಾದ್ರು ನಿಮಗೆ ಏನು ತೊಂದರೆ ಇಲ್ಲ. ಇದು ಸ್ವಲ್ಪ ಜಾಗ ಮಾಡಿಕೊಡ್ತೀವಿ ಎಂದಾರಷ್ಟೇ. ಈ ಜಾಗ ಒಂದು ಆಯ್ತು ಅಂತಂದ್ರೆ ನೀವು ಹೇಳ್ದಂಗೆಲ್ಲ ಯಾತ್ರಾ ನಿವಾಸ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಆಮೇಲೆ ಶಿಲಾನ್ಯಾಸ ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತವೆ ಅಂತ ಹೇಳಿ. ಅಷ್ಟೇ ಅಲ್ಲ, ತಿರುಪತಿ ಆಗತಿ ಕ್ಷೇತ್ರ ನೋಡೋಂತ್ರಿ. ತಿರುಪತಿ ಯಾಕಂದ್ರೆ ಈಶಾನ್ಯ ಕರ್ದತಿ ಹಾಳ ಇದು. ಇದು ಬಿಟ್ಟರೆ ತಿರುಪತಿ, ಸುಬ್ರಹ್ಮಣ್ಯ ಮತ್ತು ಇನ್ನು ಆ ಕಡೆ ಸುತ್ತೂರು ಮಠ, ಅದು ಈಶಾನ್ಯ. ಇವು ಭಾಳ ಬೆಳಿತಾವೆ. ವಿಶಿಷ್ಟವಾಗಿರ್ತಕ್ಕಂಥ ದಿಕ್ಕಂತಾನೆ ಹೇಳ್ಬೋದು. ಹೌದೌದು. ಅಂದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಆಶೀರ್ವಾದ ಮತ್ತು ಸಿದ್ದರಾಮೇಶ್ವರರ ಆಶೀರ್ವಾದದಿಂದ ಇಲ್ಲಿ ಎರಡನೇ ತಿರುಪತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ. ಒಂದು 10 ವರ್ಷ ನೋಡು ಅಂತೇಳ್ರಿ. ನೋಡಿರಲ್ಲ ವೀಕ್ಷಕರೇ, ಕೇವಲ 10 ವರ್ಷದಲ್ಲಿ ಈ ಒಂದು ಪರಿಸರ ಎರಡನೇ ತಿರುಪತಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥ ಒಂದು ಭವಿಷ್ಯವಾಣಿಯನ್ನು
ನಮ್ಮ ಸಿದ್ದರಾಮೇಶ್ವರ ದೇವರು ಇಲ್ಲಿ ನುಡಿದಿರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದಾರೆ. ಈಗ ಇನ್ನೊಬ್ಬರನ್ನ ಮಾತಾಡ್ಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ನಾನು. ಅಣ್ಣ, ತಮ್ಮ ಹೆಸರು? ನಮ್ಮ ಹೆಸರು ಅಜ್ಜಪ್ಪ ಅಂತೇಳಿ. ಅಣ್ಣ, ತಮ್ಮ ಊರು? ನಮ್ಮದು ಲಕ್ಷ್ಮೀಪುರ, ಸಂಡೂರು ತಾಲೂಕು ಲಕ್ಷ್ಮೀಪುರ. ಅಣ್ಣ, ತಾವು ಎಷ್ಟು ವರ್ಷದಿಂದ ಇಲ್ಲಿಗೆ ಇಲ್ಲ, ನಾನು ಇದು ಈ ಸರ ಬರ್ತಿರೋದು 2ನೇ ಸರ. ಇದು ಶಾಂತಕುಮಾರ್ ಅಂತೇಳಿ ಅವರು ನಮ್ಮ ಇಲ್ಲಿ ಭಕ್ತರವರು ವರ್ಷಕ್ಕೊಂದ್ಸಲ ಇಲ್ಲಿ ಪ್ರಸಾದ ಮಾಡಿಸ್ತಿದ್ದಾರೆ. ಅವಾಗ ಕರೆದಾಗ ಅವರು ಬೆಂಬಲವಾಗಿ ಬರ್ತಿದ್ವಿ. ಇದ್ರ ಬಗ್ಗೆ ಮಾಹಿತಿ ನೀವು ಹೆಂಗೆ ಇವಾಗ ವಿಚಾರಣೆ ಮಾಡಿದ್ರೆ ಹಂಗೆ ಮಾಡಿಕೊಂಡೇ ಬಂದಿದ್ದೀವಿ. ಇಲ್ಲಿ ಬಂದು ಭಕ್ತರುಗಳೆಲ್ಲರೂ ಚೆನ್ನಾಗೈತಪ್ಪ. ಅಲ್ಲಿ ಸಿದ್ದರಾಮೇಶ್ವರ ಮಠ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ. ಆ ತಾತನ ಪವಾಡ ಐತೆ. ಯಾರು ಕಷ್ಟ ಸುಖ ಇದ್ದರೆ ಅವ್ರಿಗೆ ಆದಷ್ಟು ನನ್ನ ನೆರವಾಗ್ತಾನೆ. ಯಾವುದೇ ರೀತಿಯಿಂದ ಅಲ್ಲಿ ಯಾವ ಮನುಷ್ಯ ರೂಪದಲ್ಲಿ ಅಲ್ಲಿ ಯಾವುದೋ ಧಾನ್ಯ ರೂಪದಲ್ಲಿ ಸಹಾಯ ಮಾಡ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಇದು ಸಲ ಬಂದರೆ ನಾನು 2ನೇ ಸರ, ಇದು 2ನೇ ವರ್ಷ ಇವರು ಶಾಂತಕುಮಾರ್ ಪರದಿಂದ. ಹಾಗಾಗಿ ಇಲ್ಲಿ ಬಂದು ಜನ ನೋಡಿದರೆ ಬರಬಹುದು ನೋಡಿದರೆ ಒಳ್ಳೆ ಇವಾಗ ಏನು ಸ್ವಾಮೀಜಿಗಳು ಏನು ಹೇಳಿದ್ರು ಆದರೆ ಆಗಲೇ ಸಂದೇಶನೇ ಇಲ್ಲ ಅಂತ ನನ್ನ ಒಂದು ಭಾವನೆ. ಇಷ್ಟು ಹೇಳೋದಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ. ಗರುಡ ನ್ಯೂಸ್ ಜೊತೆ ಅಣ್ಣ, ನಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತೇಳಿ. ಅಣ್ಣ, ತಾವಿಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ? ನನಗೆ ಬುದ್ಧಿ ನೆನಪಿಲ್ದಾಗಿಂದ ಇಲ್ಲೇ ಇದ್ದೀನಿ ರೀ. ನಮ್ಮ ಅಪ್ಪಾಜಿ 41 ವರ್ಷ ಇಲ್ಲಿ ಸೇವೆ ಮಾಡ್ಯಾರ ರೀ. ನಿಮ್ಮ ತಂದೆರು ಇಲ್ಲಿ ಸೇವೆ? ನಮ್ಮ ತಂದೆ ಸೇವೆ ಮಾಡ್ಯಾರ. ಕೂಡ ಇಲ್ಲಿ ಪರಮ ಭಕ್ತರ? ಹಾಂ, ಪರಮ ಭಕ್ತರು. ಪೂಜೆ ಮಾಡೋದು ಇದು ಮಾಡೋದು. ಈಗ ಸುಮಾರು 35 ವರ್ಷದಿಂದ ದಾಸೋಹ ನಡೀತಾ ಇದ್ರಿ. ದಾಸೋಹ ನಡೀತಾ ಇದೆ. ಈಗ ಫಸ್ಟಿಗೆ ಬಳ್ಳಾರಿ ಅವರು ಶ್ರೀನಿವಾಸ್ ಸರ್ ಅಂತೇಳಿ ಅವರು ಫಸ್ಟ್ನೇ ತಿಂಗಳೇ ನಾನು 5 ತಿಂಗಳು ನಾನು ಮಾಡಿಸ್ತೀನಿ ದಾಸೋಹ ಸ್ಟಾರ್ಟ್ ಮಾಡಿರಿ ಅಂತೇಳಿ ಹೇಳಿದ್ರು. ಆವಾಗಿಂದನೂ ಇಲ್ಲಿ ದಾಸೋಹನೇ ಕಂಟಿನ್ಯೂ ಐತೆ. ಒಂದು ಸರಿ ಯಾರೂ ಇಲ್ಲ ಅಂದರೆ ಮಠದ ಕಡೆಯಿಂದನೂ ಮಾಡಿಸ್ತೀವಿ. ಅದಕ್ಕೂ ಮುಂಚೆ ಈಗ ನಾವಪ್ಪರು ಈಗ 4 ವರ್ಷ ಆಯ್ತು ರೀ ತಿರ್ಕೊಂಡು. ಅದಕ್ಕೂ ಮುಂಚೆ ಎಲ್ಲ ಮತ್ತು ಭಕ್ತರು 2-3 ನಮ್ದೊಂದು ಸ್ವಲ್ಪ ತೊಗೊಳ್ರಿ ನಿಮ್ದೊಂದು ಸ್ವಲ್ಪ ತೊಗೊಳ್ರಿ ಅಂತ ಕೊಡ್ತಿದ್ರು. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ದಾಸೋಹ ಮಾಡ್ಕೊತಾನೆ ಇದ್ದೀವಿ ರೀ. ನನಗೀಗ 38 ವರ್ಷ. ನನಗೆ ನೆನಪೇ ಇಲ್ಲ, ಆವಾಗಿಂದನೂ ಇಲ್ಲೇ ಆಡಿ ಬೆಳೆದೀವಿ ರೀ ನಾವು. ಅಂದರೆ ಇಲ್ಲಿ ಎಷ್ಟು ದಿನದಿಂದ ಇಲ್ಲಿ ದಾಸೋಹ ನಡೀತಿರೋದು? ಈಗ 30-35 ವರ್ಷದಿಂದ ನಡೀತಾ ಇದೆ. 35 ವರ್ಷದಿಂದ ದಾಸೋಹ? ಪ್ರತಿ ತಿಂಗಳು ದಾಸೋಹ ನಡೀತಾ ಇತ್ತು ರೀ. ದಾಸೋಹ ನಡೀತೈತೆ ರೀ. ಫಸ್ಟು 5 kg ಅನ್ನದಿಂದ ಸ್ಟಾರ್ಟ್ ಆಗೈತೆ ರೀ. ಈಗ 50 kg ಅನ್ನೋದವರೆಗೂ ಹೋಗ್ತೈತೆ ರೀ. ಅಂದರೆ ಫಸ್ಟಿಗೆ 5 kg ಅನ್ನೋದು ಅಂದ್ರೆ ಅಷ್ಟು ಭಕ್ತರು ಇತ್ತು. ಈಗ ಸಂಡೂರು ಹೊಸಳ್ಳಿ ಈ ಭಾಗದ ಜನರೆಲ್ಲ ಬರ್ತಾರೆ ರೀ. ಸಂಡೂರು ಭಾಗದ ಜನ 50 kg ಅನ್ನೋವರೆಗೂ ದಾಸೋಹ ನಡೀತಾ ಇದ್ರಿ ಪ್ರತಿ ತಿಂಗಳು. ಕನಿಷ್ಠ ಪಕ್ಷ ಒಂದು 200-250 ಜನ ಅಂತೂ 400-500 ಜನ ಊಟ ಮಾಡ್ತಾರೆ. ಈಗ ಸ್ವಲ್ಪ ಪ್ರತಿ ಅಮಾವಾಸ್ಯೆಗೆ ಈಗ ಸ್ವಲ್ಪ ಕಡಿಮೆ ರೀ. ಈಗ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ. ಹೆಂಗೆ ಮಳೆಗಾಲ ಎಲ್ಲ ಕಡಿಮೆ ಆದಾಗ ಜನ ಜಾಸ್ತಿ ಆಗ್ತದೆ. ಬೇಸಿಗೆ ಟೈಮ್ನಾಗ ಭಾಳ ಇರ್ತದೆ ರೀ. ನಿಮ್ಮ ತಂದೆಯವ್ರ ಹೆಸರು? ಕುಮಾರಸ್ವಾಮಿ. ಅವ್ರು ಇಲ್ಲಿ ಮೊದಲಿಂದ ಅವ್ರು ಇಲ್ಲಿ ಸೇವೆ 41 ವರ್ಷದಿಂದ ಸೇವೆ ಮಾಡ್ಯಾರ. ಅದಾದ್ಮೇಲೆ ನೀವು ಇಲ್ಲಿ ಸೇವೆ? ಹಂಗೆ ಅಪ್ಪರ ಜೊತೆಗೆ ನಾವು ಇದ್ದೀವಿ ರೀ. ಈಗ ಅಜ್ಜರು ಹೇಳಿದ್ಮೇಲೆ ಸೇವೆ ಅಂದರೆ ಯಾವ ಮಾಡ್ತೀರಿ? ಪೂಜೆ ಮಾಡ್ಕೊಂಡು ಹೋಗೋದು, ದಾಸೋಹ ಮಾಡಿಸೋದು. ದಾಸೋಹ ಈಗ ನಾವು ನಿಮ್ಮ ಕೈಲೇ ಈಗ ಆಗ್ತಾ ಇಲ್ಲ. ಈಗ ನಮಗೆ ಒಂದು ಈಗ ಮೊದಲೆಲ್ಲ 4,000-5,000ಕ್ಕೆಲ್ಲ ದಾಸೋಹ ಮಾಡ್ತೀವಿ. ಈಗ 15,000-16,000 ಆಗ್ತಾಯಿದೆ. ಅವಾಗೆಲ್ಲ ನಮ್ಮ ಕೈಲಿ ಶಕ್ತಿ ಆಗಲ್ರಿ. ನಾನು ಒಂದು 5 kg ಅಕ್ಕಿ ಕೊಡ್ತೀನಿ, ಒಂದು 5 kg ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಗೊಂಬಂದು ಇಲ್ಲಿ ದಾಸೋಹ ಮಾಡ್ಕೊಂಡು ಹೋಗ್ತಿದ್ದೀವಿ ರೀ. ದೇವರ ಒಂದು ಏನು ಪವಾಡದ ಬಗ್ಗೆ ನಿಮಗೆ ಅನುಭವ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕೇಳೋದಾದ್ರೆ? ಐತೆ ರೀ, ಪವಾಡ ಅಂತ ಐತೆ ರೀ. ಸಿದ್ದರಾಮೇಶ್ವರ ಪವಾಡ ಅಂತ ಐತೆ. ನಿಮಗೆ ಅನುಭವ ಆಗಿರ್ತಕ್ಕಂಥ ಐತೆ ರೀ. ಪ್ರತಿ ನಾವು ಶ್ರಾವಣದಾಗ ಅಪ್ಪರೆಲ್ಲ ಬೆಳಗ್ಗೆ 5 ಗಂಟೆಗೆಲ್ಲ ಪೂಜೆ ಬರ್ತಿದ್ರು. ಆ ಟೈಮ್ನಲ್ಲಿ ಅಪ್ಪರ್ ಇಲ್ದಾಗ ನಾವು ಬರ್ತಿದ್ವಲ್ಲ. ಬಂದಾಗ ನಾವು ಯಾವುದೇ ರೂಪದಾಗ ವಾಯ್ಸ್ ಮುಖಾಂತರ ಯಾವುದೋ ಮುಖಾಂತರ ನಮಗೆ ಧೈರ್ಯ ಕೊಡ್ತಾ ಇದ್ರಿ. ಇಲ್ಲಿ ಒಂದು ಸರ್ಪ ಇದೆ ರೀ. ಸರ್ಪದ ವಿಶೇಷತೆ ಏನಂದರೆ ಒಳಗೆ ಒಂದು ಇದೈತೆ ರೀ, ಒಂದು ಗುಣವೈತೆ. ಆ ಗುಣದಾಗ ಏನೈತೆ ಒಳಗಿಂದ ಹೋದರೆ ಹೊರಗೆ ಬರ್ತದೆ ರೀ. ಅದು ಒಳಗಿಂದ ಹೊರಗೆ ಬಂದರೆ ಮತ್ತೆ ಒಳಗೆ ಹೋಗಲ್ಲ. ಅದು ಹೊರಗಿನ ಬರ್ತದೆ. ಹೊರಗಿಂದ ಹೋದರೆ ಒಳಗೆ ಹೋಗ್ತದೆ. ಅದು ಎಲ್ಲಿ ಹೋಗ್ತದೆ ಅಂತ ಇದುವರೆಗೂ ಗೊತ್ತಿಲ್ಲ. ಪ್ರತಿ ಅಮಾವಾಸ್ಯೆಗೆ ಮಾತ್ರ ಸರ್ಪ ಬಂದು ಹೋಗ್ತದೆ. ಗದ್ದಿಗೆ ಮೇಲೆ ಕುಂತು ಹೋಗ್ತದೆ. ಅದಂತಿ ಅಮಾವಾಸ್ಯೆಗೂ ಕೂಡ ಅಮಾವಾಸ್ಯೆಗೆ 24 ತಾಸು ಒಳಗೆ ಒಂದು ಯಾವಾಗ ಬರ್ತದೋ ಗೊತ್ತಾಗಲ್ಲ. ಒಟ್ಟು ಬಂದಂತೂ ಹೋಗ್ತದೆ. ಅಲ್ಲ, ಅದು ಬಂದು ಹೋಗ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ನಮ್ಮ ಅಪ್ಪಾಜಿ ನೋಡ್ಯಾರ. ಒಂದು 3-4 ಸರಿ ನೋಡಿದ್ದಾರೆ. ಇಲ್ಲಿ ಭಕ್ತರು ಕೂಡ ನೋಡಿದ್ದಾರೆ. ನಾವು ನೋಡಿಲ್ರಿ. ಅಮಾವಾಸ್ಯೆಗೆ ಇಲ್ಲಿ ದರ್ಶನ ಕೊಟ್ಟು ಹೋಗುತ್ತೆ. ಇಲ್ಲಿ ಸುಮಾರು ಏನಿಲ್ಲ ಅಂದರೆ ಈಗ ಜನ ಎಲ್ಲ ಕಲ್ತಾಗ ಬರಲ್ರಿ. ಅದು ರಾತ್ರಿ ಟೈಮ್ನಾಗ ಬೆಳಿಗ್ಗೆ ಬಂದು ಹೋಗೋದು ಆ ಥರ ಬರ್ತದೆ. ಅನುಭವ ಹಂಚ್ಕೊಂಡ್ರಿ. ಧನ್ಯವಾದಗಳು ಗಾರ್ಡನ್. ಥ್ಯಾಂಕ್ ಯು.
ಬೆಳಗ್ಗೆ